ಹೀಗೆ ಅಜ್ಞಾತ ಪ್ರದೇಶಗಳ ಹುಡುಕಾಟದಲ್ಲಿದ್ದಾಗ ಪಶ್ಚಿಮ ಘಟ್ಟದ ಒಂದು ಭಾಗವಾದ ಕುದುರೆಮುಖದಲ್ಲಿ ಸುತ್ತಾಡ್ತಿದ್ವಿ. ಅದೇ ಸಮಯದಲ್ಲಿ ಒಂದು ಹುಡುಗರ ಗುಂಪು ನನ್ನ ಬೈಕ್ ನೋಡಿ ನಿಲ್ಲಿಸಿ ಮಾತನಾಡೋಕೆ ಶುರು ಮಾಡಿದ್ರು. ಹೀಗೆ ಮಾತನಾಡುವಾಗ ನಾನು ಕೇಳಿದೆ, ಇಲ್ಲಿ ಇಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ಜೀವನ ನಿಮ್ಮದು ಅಂತ. ಅವರ ಉತ್ತರ ನನ್ನ ಆಶ್ಚರ್ಯಕ್ಕೆ ಕಾರಣವಾಯಿತು. ನಮ್ದೇನ್ ಸರ್ ಜೀವನ, ಅಲ್ಲಿ ಪರ್ವತ ತುದಿಯಲ್ಲಿ ಒಬ್ರು ಇದ್ದಾರೆ, 35 ವರ್ಷದಿಂದ ಒಬ್ಬರೇ, ಯಾವುದೇ ಕರೆಂಟ್ ಇಲ್ಲದೆ, ಯಾವುದೇ ಸರ್ಕಾರದ ಸವಲತ್ತಿಲ್ಲದೆ ಬದುಕ್ತಿದ್ದಾರೆ. ನೀವು ಅವ್ರನ್ನ ನೋಡ್ಲೇಬೇಕು ಎಂದ್ರು. ಆ ಮಾತು ಕೇಳಿದ ತಕ್ಷಣ ನನ್ನೊಳಗೆ ಕುತೂಹಲ ಹುಟ್ಟಿತು. ಕೂಡಲೇ ಹೇಗೂ ಇಲ್ಲಿಗೆ ಬಂದಿದ್ದೀವಲ್ಲ, ಅವ್ರನ್ನ ಒಮ್ಮೆ ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಎಂದು ತೀರ್ಮಾನ ಮಾಡಿ ಪ್ರಯಾಣ ಶುರು ಮಾಡಿದ್ವಿ. ಅವರ ಮನೆ ತಲುಪೋ ಹಾದಿ ನಿಜಕ್ಕೂ ಭಯಾನಕ. ಮೂಕವಿರುವ ಮರಗಳು, ದಟ್ಟವಾದ ಕಾಡು, ಬೆಳಕಿಗಂತೂ ನೆಲ ತಲುಪೋ ಅವಕಾಶವೇ ಇಲ್ಲ. ಆದರೂ ಹೇಗೋ ಧೈರ್ಯ ಮಾಡಿ ನನ್ನ ಬೈಕ್ನ ಮೇಲೆ ನಂಬಿಕೆ ಇಟ್ಟು ಅರ್ಧ ದಾರಿ ತಲುಪೇ ಬಿಟ್ವಿ. ಮಳೆ ಜೋರಾದ ಕಾರಣ ಅವರ ಮನೆಗೆ ಇನ್ನೂ 2 ಮೈಲು ಬಾಕಿ ಉಳಿದಿತ್ತು. ಅಲ್ಲಿ ತಲುಪುವುದು ಕಷ್ಟವೆಂದು ಯೋಚಿಸುವಾಗ ಅಲ್ಲಿಯೇ ಹತ್ತಿರವಿದ್ದ ಒಂದು ಮನೆಗೆ ತಲುಪಿದ್ವಿ. ಆಗ ವಿಷಯ ಗೊತ್ತಾಯಿತು, ಆ ಮಂಜಿನ ಮನುಷ್ಯ ಇಲ್ಲಿಗೆ ಸ್ವಲ್ಪ ಸಮಯದಲ್ಲಿ ಬರ್ತಾರೆ ಎಂದು. ಸ್ವಲ್ಪ ಸಮಯದ ಬಳಿಕ ನಾವು ಕುತೂಹಲದಿಂದ ಕಾಯುತ್ತಿದ್ದ ವ್ಯಕ್ತಿ ದಿಢೀರ್ ಎಂದು ಪ್ರತ್ಯಕ್ಷ. ಮುಂದೆ ನೀವೇ ನೋಡಿ ಏನಾಯ್ತು ಅಂತ. ಅಜ್ಜ ಬನ್ನಿ, ನಿಮ್ಗೆ ಕಾಯ್ತಿದ್ವಿ. ಇಲ್ಲಿ ಬನ್ನಿ, ಇಲ್ಲಿ 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 ಬನ್ನಿ, ಇಲ್ಲಿ ಬನ್ನಿ, ಹತ್ರ ಬನ್ನಿ. ನಿಮ್ಗೇನೆ ಕಾಯ್ತಿದ್ವಿ, ನಿಮ್ಗೆ ಕಾಯ್ತಿದ್ವಿ. ಹಾ, ಒಬ್ಬರೇ ಇದ್ದೀರಂತಲ್ಲ, ಎಷ್ಟು ವರ್ಷ ಆಯ್ತು? ಹಾ, ಅಲ್ಲೆಲ್ಲ ನಿಮಗೆ ಟೋಟಲ್ ವಯಸ್ಸು 75. ಒಬ್ಬರೇ ಆ ಮನೆ ಮೇಲೆ ಇದ್ದೀರ ಅಲ್ಲಿ? ಇಲ್ಲಿ ಆ ಗುಡ್ಡದಲ್ಲ, ಆ ಗುಡ್ಡ ಅಲ್ಲಿ ಒಬ್ರೇನಾ? ಈಗ ಒಬ್ಬರೇ ಹೋಗ್ತೀರಲ್ಲಿ? ಹೆಂಗೆ ಜೀವನ ಇಲ್ಲಿ? ಹಾ, ಎಷ್ಟು ವರ್ಷದಿಂದ ಒಬ್ಬರೇ ಇದ್ದೀರಾ? 35 ವರ್ಷದಿಂದ ಒಬ್ಬರೇ ಇದ್ದೀರಾ? ಒಬ್ಬರೇ ಇಡೀ ಕಾಡಲ್ಲಿ? ಹಾ, ಹೌದಾ? ಆಯುರ್ವೇದಿಕ್ ಎಲ್ಲ ಬರುತ್ತಾ? ಹಾ ಹಾ ಹಾ, ಸೂಪರ್. ಬೆಳಗ್ಗೆ ಹಕ್ಕಿಗಳ ಸಂಗೀತ, ಸಂಜೆ ಸೊಂಪಾದ ಮಳೆ, ರಾತ್ರಿ ವನ್ಯಜೀವಿಯ ಸಂಘ. ಇವರ ಬಾಳಿನಲ್ಲಿ ಹಣವಿಲ್ಲ, ಬಂಗಾರವಿಲ್ಲ, ಆದರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ಸಾರ್ಥಕತೆ ಇದೆ. ಮುಂದಿನ ತುಣುಕಿನಲ್ಲಿ ಸಿಗುವ. ಧನ್ಯವಾದ.